ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೂರ್ಯ ದೇವಸ್ಥಾನದಲ್ಲಿ ವ್ಯಾನ್ ಪೂಜೆ ಮಾಡಿಸ್ತಾನೆ. ವ್ಯಾನ್ ಕೊಡ್ಸಿದಂತವ್ರು ಕೀ ಕೊಡಕ್ ಬರ್ತಾರೆ. ಸರ್, ನನ್ಗೆಲ್ಲಾನು ನಮ್ಮಪ್ಪನೇ, ಅವ್ರ ಕೈಗೆ ಕೊಡಿ ಅಂತಾನೆ ಸೂರ್ಯ. ಅವರು ರಂಗನಾಥ್ ಅವ್ರ ಕೈಗೆ ಕೀ ಕೊಡ್ತಾರೆ. ಶಾಂತಿ, ನೀನು ಬಾ ಅಂತ ಹೇಳಿ ರಂಗನಾಥ್ ಅವರು ಮತ್ತೆ ಶಾಂತಿ ಇಬ್ರು ಸೇರಿ ಸೂರ್ಯನ ಕೈಗೆ ವ್ಯಾನ್ ಕೀ ಕೊಡ್ತಾರೆ. ಅಪ್ಪ, ಹಾಗೇನೆ ನೀವಿಬ್ರು ಸೇರಿ ಆಶೀರ್ವಾದ ಮಾಡಿ ಬಾ ಮೀನಾ ಅಂತ ಹೇಳಿ ಇಬ್ರು ಕೂಡ ಆಶೀರ್ವಾದ ತಗೋತಾರೆ. ತಗೋ ಕೀನಾ, ಇದೇ ತರ ಇನ್ನು ತುಂಬಾ ಗಾಡಿಗಳನ್ನ ತಗೊಂಡು ಚೆನ್ನಾಗಿರುವಂತ ಆಶೀರ್ವಾದ ಮಾಡ್ತಾರೆ ರಂಗನಾಥ್ ಅವರು. ವ್ಯಾನ್ ಸ್ಟಾರ್ಟ್ ಮಾಡೋಕ್ಕಿಂತ ಸೂರ್ಯ ಹೋಗ್ತಾನೆ. ಮೀನಾ ಓಡೋಗಿ ಇರಿ ಇರಿ ಅಂತ ಹೇಳಿ ತಾನೇ ಡೋರ್ ತೆಗೆದುಕೊಡ್ತಾಳೆ. ಮೀನಾ ಸೂರ್ಯನಿಗೆ ಶುಭಾಶಯಗಳು ಹೇಳ್ತಾಳೆ. ಸೂರ್ಯ ಖುಷಿಯಿಂದ ವ್ಯಾನ್ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಕನಕ, ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿದ್ ಬರ್ತೀನಿ ಅಂತ ಅವಳೊಬ್ಳೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕೋಕೆ ಅಂತ ಹೋಗ್ತಾಳೆ. ಅವಳು ಪ್ರದಕ್ಷಿಣೆ ಆಗ್ತಿರುವಾಗ ಯಾರೋ ಬಂದು ಡ್ಯಾಶ್ ಹೊಡೆದಾಗುತ್ತೆ. ಅವರು ತಲೆ ತುಂಬಾ ಸೆರ್ಗೊತ್ಕೊಂಡಿರ್ತಾರೆ. ಡ್ಯಾಶ್ ಹೊಡೆದು ಹಾಗೇನೆ ಮುಖ ಮುಚ್ಕೊಂಡು ಹೊರಟೋಗ್ತಾ ಇರ್ತಾರೆ. ಈ ಕಡೆ ಕನಕ ವೇಲ್ನ ಸರಿ ಮಾಡ್ಕೊಳಕ್ ಹೋಗಿ ತಾಲಿ ಚೈನ್ ನ ನೋಡ್ಕೋತಾಳೆ. ಅಯ್ಯಯ್ಯೋ, ನನ್ ತಾಲಿ ಚೈನ್ ಕಾಣ್ತಿಲ್ಲ ಅಂತ ಹೇಳಿ ಅಲ್ಲೆಲ್ಲ ಹುಡ್ಕಾಡ್ತಾಳೆ. ಅಯ್ಯಯ್ಯೋ, ಏನಾಯ್ತಮ್ಮ, ಎಲ್ಲೋ ಬಿದ್ದಿರ್ಬೇಕು ನೋಡಮ್ಮ ಅಂತ ಹೇಳಿ ಅಲ್ಲಿರೋ ಹೆಂಗಸರೆಲ್ಲ ಉಳ್ಕೊಡ್ತಾರೆ. ಈ ಕಡೆ ಮೀನಾ ದೇವಸ್ಥಾನಕ್ಕೆ ಬರ್ಬೇಕಾದ್ರೂ ಆಯಮ್ಮ ಅವಳಿಗೂ ಡ್ಯಾಶ್ ಹೊಡಿತಾಳೆ. ಅಯ್ಯೋ, ನೋಡ್ಕೊಂಡಲ್ವಾ ಹೋಗೋದು ಅಂತ ಮೀನಾ ಬೈತಾಳೆ. ಕನಕ ಅಂತ ಕೂಗ್ತಾ ಮೀನಾ ಬರ್ತಿರುವಾಗ ಕನಕ ತಾಲಿ ಚೈನ್ ಕಳ್ದೋಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಕನಕ, ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಅಕ್ಕ ಅಕ್ಕ ಅಂತೇಳಿ ಕನಕ ಓಡ್ ಬಂದು ಮೀನಾನ ತಬ್ಕೋತಾಳೆ. ಯಾಕೆ ಹೇಳ್ತಿದ್ಯಾ, ಏನಾಯ್ತು ಅಂತಾಳೆ ಮೀನಾ. ಅಕ್ಕ, ನನ್ ತಾಲಿ ಚೈನೇ ಕಾಣ್ತಿಲ್ಲ ಅಂತಾಳೆ ಕನಕ. ಏನ್ ಹೇಳ್ತಿದ್ಯೆ, ತಾಲಿ ಚೈನೇ ಕಾಣ್ತಿಲ್ವಾ, ಮನೇಲಿ ಏನಾದ್ರು ಮರ್ತ್ಬಿಟ್ ಬಂದ್ಬಿಟ್ಟಿಯಾ ಅಂತಾಳೆ ಮೀನಾ. ಇಲ್ಲ ಅಕ್ಕ, ನಾನ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇತ್ತು, ಈಗ ಕಾಣ್ತಿಲ್ಲ ಅಂತಾಳೆ. ಸರಿ ಬಾ, ಇಲ್ಲೆಲ್ಲಾದ್ರೂ ಬಿದ್ದಿರ್ಬೋದು, ಹುಡುಕ್ ನೋಡ್ದ್ಯಾ ಅಂತ ಕೇಳ್ತಾಳೆ ಮೀನಾ. ಹುಡುಕ್ ನೋಡ್ದೆ ಅಕ್ಕ, ಕಾಣಿಸ್ತಿಲ್ಲ ಅಂತ ಕನಕ ಹೇಳ್ತಾಳೆ. ಸರಿ ಸರಿ ಅಳ್ಬೇಡ ಹಾಗಂತ ಮೀನಾ ಅವಳಿಗೆ ಡ್ಯಾಶ್ ಹೊಡೆದಲ್ಲ ಅದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ. ಒಂದ್ ನಿಮಿಷ ಇರು ಅಂತ ಹೇಳಿ ಓಡೋಗ್ತಿದ್ಲಲ್ಲ ಡ್ಯಾಶ್ ಹೊಡೆದು ಆ ಯಮ್ಮನ್ನ ಹುಡ್ಕೊಂಡ್ ಬರ್ತಾಳೆ. ಅವಳು ಓಡೋಗ್ತಿರೋದ್ನ ಮೀನಾ ನೋಡಿ, ನಿಂತ್ಕೊಳೆ ಅಂತ ಹೇಳಿ ಮೀನಾ ಅವಳನ್ನ ಫಾಲೋ ಮಾಡ್ಕೊಂಡು ಓಡ್ ಬರ್ತಾಳೆ. ನಿಂತ್ಕೊಳೆ, ನೀನೇ ತಾಲಿ ಚೈನ್ ನ ಕಿತ್ಕೊಂಡು ಹೋಗಿರೋರು, ತಾಲಿ ಚೈನ್ ಕೊಟ್ಬಿಡು, ನಿಂತ್ಕೋ ಅಂತ ಹೇಳಿ ಮೀನಾ ಓಡ್ತಾ ಇರ್ತಾಳೆ. ನಿಂತ್ಕೋ, ಓಡ್ಬೇಡ ಅಂತ ಹೇಳಿ ಮೀನಾ ಓಡ್ ಬಂದು ಅವಳನ್ನ ಇಟ್ಕೋತಾಳೆ. ಎಲ್ಲಿಗೆ ಓಡೋಗ್ತಿದ್ಯೆ, ಚೈನ್ ಕೊಡೆ ಅಂತ ಹೇಳಿ ಅವಳ ಮುಖದ ಮೇಲಿರೋ ಸೆರಗ್ನ ತೆಗಿತಾಳೆ. ನಿಂತ್ಕೋ, ಚೈನ್ ಕೊಡು ಅಂತ ಹೇಳಿ ಮೀನಾ ಅವಳ ಮುಖ ನೋಡ್ತಾಳೆ. ಅವಳ ಮುಖ ನೋಡಿ ಮೀನಾ ಶಾಕ್ ಆಗ್ತಾಳೆ. ಅವಳು ಸ್ವಾಮಿ ಅಮ್ಮ ಆಗಿ ಮನೆಗ್ ಬಂದು ಸುಳ್ಳು ಹೇಳಿದ್ನೆಲ್ಲಾನು ನೆನ್ಪು ಮಾಡ್ಕೋತಾಳೆ. ಮೀನಾ, ನಿನ್ ಮಾತು ಕೇಳಿ ನನಗ್ ನಾನೇ ಸಂದೇಹ ಪಡ್ಕೊಂಡೆ. ನೀನ್ ಹೇಳಿದೆಲ್ಲ ಸುಳ್ಳು ಹಾಗಾದ್ರೆ ಅಂತ ಕೇಳ್ತಿರುವಾಗ ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ಅಂತ ಅಮ್ಮ ಹೇಳ್ತಾ ಇರ್ತಾಳೆ. ನನ್ ತಂಗಿ ತಾಲಿ ಚೈನ್ ಕೊಟ್ಬಿಡೆ ಅಂತ ಹೇಳಿ ಇಟ್ಕೊಂಡು ಹೇಳ್ತಿರುವಾಗ ಬಿಡು ನನ್ನನ್ನ ಬಿಡು ಅಂತ ಆ ಕಳ್ಳಿ ಹೇಳ್ತಾ ಇರ್ತಾಳೆ. ಮೀನಾ ಹಾಗೇನೆ ಬಿಗಿಯಾಗಿ ಇಟ್ಕೊಂಡು ಅವಳನ್ನ ಕೊಡು ಅಂತಿರುವಾಗ ಅಮ್ಮ ಮೀನನ್ನ ತಳ್ಳಿ ಅಲ್ಲಿಂದ ಓಡೋಗ್ತಾಳೆ. ಮೀನಾ ಕೆಳಗ್ ಬೀಳ್ತಾಳೆ. ಆದ್ರೂ ಓಡೋಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತಿರೋವಾಗ ಅವಳೆಲ್ಲೂ ಕಾಣಿಸ್ತಾ ಇರೋ ಆಗ್ತಾಳೆ. ಈ ಕಡೆ ವ್ಯಾನ್ ಕೊಡ್ಸಿದವರು ಗಂಡ ಹೆಂಡತಿ ಇಬ್ರು ದೇವಸ್ಥಾನ ಚೆನ್ನಾಗಿದೆ ಅಂತ ಮಾತಾಡ್ಕೊತಿರ್ತಾರೆ. ನಾನ್ ಹೇಳ್ದಾಗೇನೆ ನಿಮ್ಗೆ ತುಂಬಾ ಟ್ರಿಪ್ಗಳು ಸಿಗ್ಲಿ ಕಣಪ್ಪ, ಚೆನ್ನಾಗಿರು ಅಂತ ಸೂರ್ಯನ್ಗೆ ಹಾರೈಸ್ತಾರೆ. ಬರ್ತೀವಿ ಅಂತ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ತಾರೆ. ಅಮ್ಮ, ನನ್ ಶೋರೂಮ್ ಹೋಗ್ಬೇಕು, ಟೈಮ್ ಆಯ್ತು ಅಂತ ಮನೋಜ ಹೇಳ್ತಾನೆ. ಏನ್ರಿ, ನಾವ್ ಹೋಗೋಣ ಅಂತ ಶಾಂತಿ ಕೇಳ್ತಾಳೆ. ಇರು ಶಾಂತಿ, ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಅತ್ತೆ ಮೀನಾ ಎಲ್ಲಿ ಅಂತ ಕುಸುಮ ಅವ್ರನ್ನ ಕೇಳ್ತಾನೆ. ಆಗಲ್ಲಿಗೆ ಕನಕ ಅಳ್ತಾ ಬರ್ತಾಳೆ. ಬಾವ, ಅಲ್ಲೇ ಅವ್ರಿಬ್ರು ಓಡ್ ಬರ್ತಿದ್ದಾರೆ ನೋಡಿ ಅಂತ ಹೇಳ್ತಾನೆ. ಯಾಕೆ, ಎಲ್ಲಿಗೆ ಹೋಗಿದ್ರೆ ನೀವಿಬ್ರು, ಏನಾಯ್ತು ಅಂತ ಕೇಳ್ತಾನೆ ಸೂರ್ಯ. ಅಮ್ಮ ಅಂತ ಹೇಳಿ ಕನಕ ಕುಸುಮ ಅವ್ರನ್ನ ತಪ್ಕೋತಾಳೆ. ಕನಕ, ಏನಾಯ್ತು, ಯಾಕೆ ಅಳ್ತಿದ್ಯಾ ಅಂತ ಕುಸುಮ ಕೇಳ್ತಾರೆ. ಮೀನಾ, ಯಾಕೆ ಕನಕ ಅಳ್ತಿದ್ದಾಳೆ, ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅದು ಕನಕ ತಾಲಿ ಚೈನು ಅಂತ ಮೀನಾ ಹೇಳ್ತಾಳೆ. ಏನಮ್ಮ, ಮೀನಾ ನೋಡಿದ್ರೆ ತಾಲಿ ಚೈನು ಅಂತ ಹೇಳ್ತಾಳೆ, ನೀನ್ ನೋಡಿದ್ರೆ ಅಳ್ತಿದ್ಯಾ, ಏನಾಯ್ತಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಬಾವ, ನಾನು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಿರ್ಬೇಕಾದ್ರೆ ನಾನ್ ತಾಲಿ ಚೈನ ಯಾರೋ ಕಳ್ತನ ಮಾಡ್ಬಿಟ್ಟಿದ್ದಾರೆ ಅಂತಾಳೆ. ಏನೇ ಹೇಳ್ತಿದ್ಯಾ, ತಾಲಿ ಚೈನ್ ಕಳ್ತನ ಆಗ್ಬಿಡ್ತಾ ಅಂತ ಕುಸುಮ ಅವ್ರು ಕೇಳ್ತಾರೆ. ಅಯ್ಯೋ ದೇವ್ರೆ ಅಂತ ಕುಸುಮ ಅವರು ಹೇಳ್ತಿರುವಾಗ ಕನಕ, ಯಾರು ಎಲ್ಲಿ ಕಿತ್ಕೊಂಡು ಹೋದ್ರು ನೀನ್ ತಾಲಿ ಚೈನ ಹೇಳು ಅಂತಾನೆ ಸೂರ್ಯ. ನಾನು ಅವ್ಳ ಮುಖನೆಲ್ಲ ನೋಡಿದೀನಿ, ನಾನು ಅವಳನ್ನ ಈಗ ತಾನೇ ಅಟ್ಟಿಸ್ಕೊಂಡೋಗಿದೆ ಅಂತಾಳೆ ಮೀನಾ. ಅವಳನ್ನ ನೋಡಿದ ತಕ್ಷಣ ನಾನು ಕರಿಬೇಕು ತಾನೆ ಅಂತ ಸೂರ್ಯ ಹೇಳ್ತಾನೆ. ಅವ್ಳು ಸಿಕ್ಕುದ್ಲಾ ಇಲ್ವಾ ಅಂತ ಕೇಳ್ತಿರೋವಾಗ ಇಲ್ಲ ರೀ, ಅವಳು ಓಡೋಟೋದ್ಲು ಅಂತಾಳೆ. ಏನೋ ಇದು, ದೇವಸ್ಥಾನದಲ್ಲೂ ಬಿಡಲ್ವಾ, ಇಲ್ಲೂ ಕಳ್ತನ ಮಾಡ್ತಾರ ಅಂತ ರವಿ ಕೇಳ್ತಾನೆ. ಅವಳು ಕರ್ಕೊಂಡು ಹೋಗೋವರೆಗೂ ನೀನೇನ್ ಮಾಡ್ತಿದ್ದೆ ಅಂತ ಶಾಂತಿ ಕೇಳ್ತಾಳೆ. ಹೀಗೆ ನನ್ ತಾಲಿ ಚೈನ ಕಿತ್ಕೊಂಡು ಹೋಗ್ತಾರೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಅತ್ತೆ, ಅಕ್ಕ ಅವಳನ್ನ ಅಟ್ಟಿಸ್ಕೊಂಡೋಗಿ ಅವಳ ಮುಖ ನೋಡಿದಾಳೆ ಅಂತಾಳೆ ಕನಕ. ಹಾಗಾದ್ರೆ ಅವಳು ಪ್ರೊಫೆಷನಲ್ ಕಳ್ಳಿ ಇರ್ಬೇಕು ಅಂತ ಶ್ರುತಿ ಹೇಳ್ತಾಳೆ. ಏನ್ ಶಾಂತಿ ಇದು, ದೇವಸ್ಥಾನದಲ್ಲೂ ಬಿಡ್ತಿದ್ವಲ್ಲ, ಇಲ್ಲೂ ಕಳ್ತನ ಮಾಡಕ್ ಶುರು ಮಾಡ್ಬಿಟ್ಟಿದಾರಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದ್ಯಾರು ಏನು ಅಂತ ಸ್ವಲ್ಪ ವಿಚಾರಿಸು ಅಂತಾರೆ ರಂಗನಾಥ್ ಅವರು. ಸೂರ್ಯ ಹೋಗ್ತಿರುವಾಗ ಮೀನಾ ಅವ್ನ್ ಕೈ ಹಿಡ್ಕೋತಾಳೆ. ಸರಿ, ಅವಳು ಓಡೋಟೋದ್ಲು, ಆದ್ರೆ ಅವಳು ಯಾರು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತಾಳೆ ಮೀನಾ. ಗೊತ್ತಾ ನಿನ್ಗೆ ಅಂತ ಸೂರ್ಯ ಕೇಳ್ತಿರುವಾಗ ಕಳ್ತನ ಮಾಡೋರೆಲ್ಲ ಚೆನ್ನಾಗ್ ಗೊತ್ತಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ. ಶಾಂತಿ, ಸ್ವಲ್ಪ ಸುಮ್ನೆ ಇರು, ಮೀನಾ ಏನ್ ಹೇಳ್ತಿದ್ದಾಳೆ ನೀನ್ ಏನ್ ಕೇಳ್ತಿದ್ಯಾ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಶ್ರುತಿ, ಮೀನಾ ಮರಿ, ನಿಮಗ್ ಗೊತ್ತಾದ್ಮೇಲೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದಲ್ವಾ ಅಂತಾಳೆ.
ನಾನು ಅವಳು ಹಿಡಿಯೋಕ್ ಹೋದಾಗ ಅವಳನ್ನ ನೋಡ್ದೆ ರೀ, ಮುಖ ನೋಡಿ ನಾನೇ ಶಾಕ್ ಆದೆ ಅಂತಾಳೆ ಮೀನಾ. ಹಾಗಂದ್ರೆ ಯಾರ ಬಗ್ಗೆ ಹೇಳ್ತಿದ್ಯಾ ಅಂತಾನೆ ಸೂರ್ಯ. ನೀನ್ ಅವ್ರನ್ನ ಮೊದ್ಲೇ ನೋಡಿದ್ಯಾ ಅಂತಾನೆ. ಹೌದು ರೀ, ನಮ್ ಮನೆಗೂ ಕೂಡ ಬಂದಿದ್ರು ಅಂತಾಳೆ ಮೀನಾ. ಏನು ನಮ್ಮನೆಗ್ ಬಂದಿದ್ರ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ಅವತ್ತು ಅತ್ತೆ ಹೇಳಿದ್ರು ಅಂತ ಆ ಸ್ವಾಮಿಯಮ್ಮ ಅನ್ಕೊಂಡ್ಲು ಬಂದಿದ್ಲಲ್ಲ ಅಂತಾಳೆ ಮೀನಾ. ಏನೇ ಭಯ ಭಕ್ತಿ ಇಲ್ದೇನೆ ಅವಳು ಇವಳು ಅಂತೆಲ್ಲ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಎಷ್ಟೊಂದ್ ಶಕ್ತಿವಂತರು ಗೊತ್ತಾ ನಿಮ್ಗೆ ಅಂತಿರೋವಾಗ, ಅತ್ತೆ ಅವಳೊಬ್ಳು ಫ್ರಾಡು, ಕನಕ ಚೈನ್ನ ಕಿತ್ಕೊಂಡೋಗಿದ್ದೆ ಅವಳೊಬ್ಳು ಕಳ್ಳಿ ಅಂತಾಳೆ ಮೀನಾ. ಆಗ ಶಾಂತಿ ಕೂಡ ಶಾಕ್ ಆಗ್ತಾಳೆ. ರಂಗನಾಥ್ ಅವರು ಶಾಂತಿ ಮುಖ ದುರು ನೋಡ್ತಾ ಇರ್ತಾರೆ. ಮೀನಾ ಏನ್ ಹೇಳ್ತಿದ್ಯಾ ಮೀನಾ, ಅಮ್ಮನ ಅಂತಾನೆ ಸೂರ್ಯ. ಹೌದು ರೀ, ನಾನ್ ಅವಳನ್ನ ಅಟ್ಟಿಸ್ಕೊಂಡೋಗಿ ಅವಳ ಮುಖ ನೋಡಿದೀನಿ. ಅವಳು ನಮ್ಮ ಮನೆಗೆ ಸ್ವಾಮಿ ಅಮ್ಮ ಅನ್ಕೊಂಡ್ ಬಂದಿದ್ದಲ್ಲ ಅವಳೇನೆ ಅಂತಾಳೆ ಮೀನಾ. ನಾನ್ ಅವಳನ್ನ ಮೊದಲನೇ ಸರಿ ನೋಡ್ದಾಗ್ಲೇ ಅನ್ಕೊಂಡೆ ಅವಳು ಫ್ರಾಡು ಅಂತ. ನಾನ್ ಅವಳನ್ನ ಇಟ್ಕೊಂಡಿದ್ದೆ ರೀ, ಆದ್ರೆ ಅವಳು ನನ್ನನ್ನ ತಳ್ಳಿ ಓಡೋಟೋದ್ಲು ಅಂತಾಳೆ. ನೀನ್ ಅವಳ ಮುಖನ ಸರಿಯಾಗಿ ನೋಡ್ದ್ಯಾ, ಅವಳೇನಾ ಅಂತಾನೆ ಸೂರ್ಯ. ಹೌದು ರೀ, ನಾನ್ ಸರಿಯಾಗಿ ನೋಡಿದೀನಿ. ಅವಳ ಮುಖನ ಹೇಗ್ ತಾನೇ ಮರೆಯಕ್ ಸಾಧ್ಯ ನಾನು, ಅವಳಿಂದನೇ ತಾನೇ ನಾನ್ ಮನೆಯಿಂದ ಆಚೆ ಬಂದಿದ್ದು. ಇವತ್ತು ಕೂಡ ನಾನು ಅವಳ ಮುಖನ ಕರೆಕ್ಟ್ ಆಗಿ ನೋಡಿದೀನಿ ಅಂತಾಳೆ ಮೀನಾ. ಹಾಗಾದ್ರೆ ಅವತ್ತು ಅವ್ರು ನಮ್ಮ ಮನೇಲಿ ಬಂದು ಹೇಳಿದ್ದು ಬರೀ ಸುಳ್ಳೇನೆ ಅಂತಾನೆ ರವಿ. ಅವತ್ತೇ ಗೊತ್ತಾಯ್ತು ರವಿ ನನ್ಗೆ ಅವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಅಪ್ಪ ನಾನ್ ಹೇಳ್ದೆ ನೋಡ್ದೆ ಈಗ ಅಂತ ಸೂರ್ಯ ಕೇಳ್ತಿರೋವಾಗ, ಏ ಶಾಂತಿ, ಕರ್ಕೊಂಡ್ ಬಂದಿದ್ದು ಸ್ವಾಮಿ ಅಲ್ಲ ಕಳ್ಳಿನ, ಹಾಗಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಏನ್ರಿ ಇವ್ರು ಹೇಳ್ಬಿಟ್ರು ಅಂತ ನೀವು ನಂಬ್ಕೋತಿದ್ದೀರಲ್ಲ ಅಂತಾಳೆ ಶಾಂತಿ. ನಾನ್ ಕಳ್ಳಿನ ಕರ್ಕೊಂಡ್ ಬಂದಿದ್ದೆ, ಇವಳು ಅವಳನ್ನ ಹಿಡಿಯಕ್ ಹೋಗಿದ್ಲು, ಅದು ಸ್ವಾಮಿ ಅಮ್ಮನ, ಹಾಗಂತ ಶಾಂತಿ ಹೇಳ್ತಿರೋವಾಗ ಇದೆಲ್ಲ ನಂಬೋ ತರನ ಇದೆ. ಅದೇಗೆ ಸ್ವಾಮಿ ಆಗಿರೋರು ಕಳ್ತನ ಮಾಡಕ್ ಹೋಗ್ತಾರೆ ಅಂತಾನೆ ಮನೋಜ. ಕಳ್ಳಿನೂ ಸ್ವಾಮಿಗಳ ತರ ನಟನೆ ಮಾಡ್ಬೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಅಂದ್ರೆ ಇವಳು ಸುಳ್ಳು ಹೇಳ್ತಿದ್ದಾಳ್ರಿ, ಹಾಗಂತ ಶಾಂತಿ ಹೇಳ್ತಿರೋವಾಗ, ಅತ್ತೆ ನಾನೇನು ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಿರೋದು. ಅವತ್ ಬಂದಿದ್ದಲ್ಲ ಆ ಅಮ್ಮನೇ ಇವತ್ತು ಚೈನ್ನ ಕಳ್ತನ ಮಾಡ್ಕೊಂಡು ಕಿತ್ಕೊಂಡ್ ಕದ್ಕೊಂಡು ಹೋಗಿರೋದು ಅಂತಾಳೆ. ಹಾಗಂತಿರೋವಾಗ ಸೂರ್ಯ, ಅವತ್ತು ಅವಳು ನಮ್ಮ ಮನೆಗ್ ಬಂದಿದ್ದು ಮಾರ್ಸಿ ನಮ್ಮ ಹತ್ರ ಇರೋದು ಕಿತ್ಕೊಂಡ್ ಹೋಗೋಕೆ. ಅವನು ಹಾಗಂದಿದ ತಕ್ಷಣ ಶಾಂತಿ, ಹೇಯ್ ಅದೆಲ್ಲ ಏನೂ ಇಲ್ವೋ, ನಾನೇ ಆ ಅಮ್ಮನ್ನ ದೇವಸ್ಥಾನದಲ್ಲಿ ಹೋಗಿ ನೋಡಿದೀನಿ. ಎಷ್ಟೊಂದ್ ಜನ ಇದ್ರು ಗೊತ್ತಾ, ಅವರೆಲ್ಲ ಆ ಅಮ್ಮನ್ ಜೊತೆ ಪ್ರಶ್ನೆ ಕೇಳಿ ಪರಿಹಾರ ಮಾಡ್ಕೋತಿದ್ರು, ನಾನೇ ನೋಡಿದೀನಿ ಅಂತಾಳೆ ಶಾಂತಿ. ಅವ್ರನ್ನೆಲ್ಲ ನಾನು ವಿಚಾರಿಸಿದೀನಿ, ಸ್ವಾಮಿ ಅಮ್ಮನ್ ಬಗ್ಗೆ ಒಳ್ಳೆ ಮಾತನ್ನೇ ಹಾಡಿದ್ದಾರೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅದೆಲ್ಲ ಒಂದ್ ಸೆಟಪ್ ಆಗಿರ್ಬೋದಲ್ವಾ ಸಕ್ರೆ, ಹಾಗಂತ ಸೂರ್ಯ ಹೇಳ್ತಾನೆ. ಹೌದು ಅತ್ತೆ, ಈ ತರ ಏಮರ್ಸೋರ್ದು ಒಂದು ಗ್ಯಾಂಗೇ ಇದೆ, ಹಾಗಂತ ಶ್ರುತಿ ಹೇಳ್ತಾಳೆ. ಅಮ್ಮ ಆ ಲೇಡಿನೇ ಸೆಟ್ ಮಾಡಿರೋ ಗ್ಯಾಂಗ್ನವ್ರು ಇರ್ಬೇಕು ಅವರೆಲ್ಲ ಅಂತ ರವಿ ಹೇಳ್ತಾನೆ. ಹಾಗೆಲ್ಲ ಇಲ್ವೋ, ಅವ್ರು ನಿಜವಾಗ್ಲೂ ಸ್ವಾಮಿ ಅಮ್ಮನೆ, ಅವ್ರು ಹೇಳ್ದಂಗೆನೆ ತುಂಬಾ ಜನಕ್ ನಡೆದಿದೆ. ಹಾಗಂತ ಶಾಂತಿ ಹೇಳ್ತಿರುವಾಗ, ಮೀನಾ ಈಗ ತಾನೇ ಆ ಸ್ವಾಮಿ ಅಮ್ಮನ ಬಗ್ಗೆ ಹೇಳಿದ್ರಲ್ವಾ ಅಂತಾರೆ ರಂಗನಾಥ್ ಅವರು. ಇವಳೇನು ಹರಿಶ್ಚಂದ್ರನ್ ಹೇಳ್ತೀನಾ ಮನೆಗ್ ಬರೋಕೆ ಏನಾದ್ರೂ ಒಂದ್ ಕಾರಣ ಇರ್ಬೇಕಲ್ಲ, ಅದನ್ನೇ ಹೇಳ್ತಿದ್ದಾಳೆ ಇವಳು ಅಂತಾಳೆ ಶಾಂತಿ. ಅದಕ್ಕೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಇವಳು ಅಂತಿರೋವಾಗ, ಸಕ್ರೆ ಅವಳು ಏನಕ್ಕೆ ಸುಳ್ಳು ಹೇಳ್ಬೇಕು, ಅವಳು ಮನೆಗ್ ಬರ್ಬೇಕು ಅನ್ಕೊಂಡ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಹೋಗಿ ಕರೆದಿದ್ದೀನಿ, ಅಪ್ಪನು ಹೋಗಿ ಕರೆದಿದ್ದಾರೆ, ಅವಳು ಅಪ್ಪನ್ಗೇನು ಆಗ್ಬಾರ್ದು ಅಂತ ಮನೆ ಬಿಟ್ಟು ಹೋಗಿರೋದು. ಈಗ ತಾನೇ ಗೊತ್ತಾಗಿರೋದು ಮನೆಗ್ ಬಂದ್ ಹೇಳಿದವಳು ಕಳ್ಳಿ ಅಂತ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಮನೋಜ, ಏನೋ ಅಪ್ಪಿ, ಒಂದ್ ವೇಳೆ ಮೀನಮ್ಮ ಏನಾದ್ರೂ ತಪ್ಪಾಗಿ ಅನ್ಕೊಂಡಿರ್ಬೋದಲ್ವಾ, ಕಳ್ಳಿನ ನೋಡಿದಾಗ ಸ್ವಾಮಿ ಅಮ್ಮನ್ನ ನೆನ್ಪ್ ಮಾಡ್ಕೊಂಡಿರ್ಬೋದು ಅಂತಾನೆ. ಫೇಸ್ ಒಂದೇ ತರ ಇರ್ಬೋದಲ್ವಾ ಅಂತಿರೋವಾಗ ಮೀನಾ, ಇಲ್ಲ ನಾನ್ ಅವಳನ್ನ ಹತ್ರದಿಂದಾನೇ ನೋಡಿದೀನಿ, ನೀನ್ ಅಲ್ವಾ ಸ್ವಾಮಿ ಅಮ್ಮ ಬಂದಿರೋದು ಅಂತಾನೂ ಕೇಳ್ದೆ. ಆಗ ಅವಳು ಭಯದಿಂದ ನನ್ನನ್ನ ತಳ್ಳಿ ಹೊರಟೋದ್ಲು ಅಂತಾಳೆ. ಆಗ ಶಾಂತಿ, ನೀನ್ ಹೇಳ್ದೆ ಅಂತ ನಾವ್ ನಂಬ್ಕೋಬೇಕಾ, ಸುಮ್ನೆ ಸುಳ್ಳು ಹೇಳ್ಬೇಡ. ಅವಳು ಹಾಗಂತಿರೋವಾಗ, ಬೀಗ್ರೆ ಮೀನಾ ಹಾಗೆಲ್ಲ ಸುಳ್ಳು ಹೇಳಲ್ಲ ಅಂತಾರೆ ಕುಸುಮ. ಹೌದೌದು, ಆ ರೋಹಿಣಿ ವಿಷಯನ ಮುಚ್ಚಿಟ್ಟು ಸುಳ್ಳು ಹೇಳ್ದವಳಲ್ವಾ ಇವಳು ಅಂತಾಳೆ ಶಾಂತಿ. ಶಾಂತಿ ಅದೆಲ್ಲ ಹಳೆ ಕತೆ, ಈ ವಿಷಯದಲ್ಲಿ ಮೀನಾಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ, ಅವತ್ತು ಆ ಅಮ್ಮನ್ ನೋಡ್ದಾಗ್ಲೇ ಡೌಟ್ ಬಂತು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಸಕ್ರೆ ಮೀನಾ ಅಷ್ಟೊಂದು ಹೇಳ್ತಿದ್ದಾಳಲ್ಲ ಆದ್ರೂ ನೀವು ನಂಬಲ್ವಾ ಅಂತಾನೆ ಸೂರ್ಯ. ಆಗ ಶ್ರುತಿ ಬಂದು, ಸೂರ್ಯ ಅವ್ರೆ, ಹೀಗೆ ಮೂಢನಂಬಿಕೆನ ನಂಬೋರ್ಗೆ ನಾವೆಷ್ಟೇ ಒಳ್ಳೇದ್ ಹೇಳಿದ್ರು ನಂಬಲ್ಲ ಅವರು. ಆ ಲೇಡಿನ ಎವಿಡೆನ್ಸ್ ಸಮೇತ ಕರ್ಕೊಂಡ್ ಬಂದ್ರೆ ಆಗ ಅತ್ತೆ ನಂಬೋದೇನೋ ಅಂತಾಳೆ. ಅಲ್ವೇನತ್ತೆ ಅಂತಿರೋವಾಗ, ಏನಮ್ಮ ಶ್ರುತಿ, ಹಾಗೆಲ್ಲ ಇವನು ಮಾಡಕ್ ಸಾಧ್ಯನೇ ಇಲ್ಲ. ಆ ತರದ್ ಏನಾದ್ರೂ ಇದ್ರೆ ತಾನೆ ಇವಳು ಮನೆಗ್ ಬರೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ದಾಳೆ. ಹೀಗೆಲ್ಲ ಕತೆ ಹೇಳ್ಕೊಂಡು ನಮ್ಮನ್ನ ನಂಬಿಸ್ಬಿಟ್ರೆ ನೀನು ನಮ್ಮ ಮನೆಗ್ ಬರೋಕ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ, ಮತ್ತೆ ನೀನು ನಮ್ಮ ಮನೆಗ್ ಬರೋಕ್ ಕೂಡ್ದು ಅಂತಾಳೆ ಶಾಂತಿ. ಸಕ್ರೆ ಸೋಂಪ ಪುಡಿ ಹೇಳ್ತಿರೋ ಹಾಗೆ ಫ್ರಾಡ್ನ ಎವಿಡೆನ್ಸ್ ಸಮೇತ ಕರ್ಕೊಂಡ್ ಬಂದ್ರೆ ನಂಬ್ತೀರಾ ಆಗ ಅಂತಾನೆ. ಸೂರ್ಯ ಹಾಗಂತಿರುವಾಗ, ಅದೆಲ್ಲ ನಡೆದ್ರೆ ತಾನೇ ಅಂತಾಳೆ ಶಾಂತಿ. ನಡ್ದೇ ನಡೆಯುತ್ತೆ, ನಾನ್ ಆ ಫ್ರಾಡ್ನ ಇಟ್ಕೊಂಡ್ ಬಂದು ಅವಳು ಫ್ರಾಡು, ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ನಿರೂಪಿಸಿದ್ರೆ ನೀವೇನ್ ಮಾಡ್ತೀರಾ ಆಗ ಅಂತಾನೆ. ಆಗ ಮನೋಜ, ಏನೋ ಅಪ್ಪಿ ಅಮ್ಮನ್ ಜೊತೆ ಹೀಗ್ ಮಾತಾಡ್ತೀಯಾ ಅಂತಾನೆ. ಇರೋದನ್ನೇ ಅಲ್ವೇ ನಾವ್ ಹೇಳ್ತಿರೋದು, ಸಕ್ರೆ ನಾನ್ ಏನಾದ್ರು ನಿರೂಪಿಸಿದ್ರೆ ಮೀನನ್ನ ಮನೆಗ್ ಬಾ ಅಂತ ಕರ್ದು ನಿಮ್ ಕೈಯಾರ ಆರ್ತಿ ಮಾಡಿ ಒಳಗ್ ಕರ್ಕೋಬೇಕು, ನಾನ್ ಹೇಳ್ದಾಗ ಮಾಡ್ತೀರಾ ಅಂತ ಕೇಳ್ತಾನೆ ಸೂರ್ಯ. ಆಗ ಶಾಂತಿ, ಸವಾಲಾಗ್ತಿದ್ಯಾ ಅಂತಾಳೆ. ಸವಾಲ್ ಅಂತನಾದ್ರು ಅನ್ಕೊಳ್ಳಿ, ಏನ್ ಬೇಕಾದ್ರು ಅನ್ಕೊಳ್ಳಿ, ನಾನ್ ನಿರೂಪಿಸಿದ್ರೆ ನಾನ್ ಹೇಳ್ದಾಗ ಮಾಡ್ತೀರಾ ಸಕ್ರೆ ಅಂತಾನೆ ಸೂರ್ಯ. ಹಾಗೇನಾದ್ರೂ ನಡೆದ್ಮೇಲೆ ನೋಡ್ಕೊಳ್ಳೋಣ ಬಾ ಮನೋಜ್ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಸೂರ್ಯ, ನೀನ್ ಆ ಅಮ್ಮನ್ನ ನೇರವಾಗಿ ಕರ್ಕೊಂಡ್ ಬಂದು ಶಾಂತಿ ಮುಂದೆ ನಿಲ್ಸಿದ್ರೇನೆ
ಶಾಂತಿ ನಂಬ್ಕೊಳ್ಳೋದು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡು ಅಂತಾರೆ ರಂಗನಾಥ್ ಅವರು. ನಮ್ ಮನೆ ಹುಡುಗಿ ಚಾಲಿ ಚೈನ್ನ ಕಿತ್ಕೊಂಡು ಹೋಗಿದ್ದಾಳೆ ಅಂತಿರೋವಾಗ ಕನಕ ನೀನ್ ಅಳ್ಬೇಡ, ಆ ಚೈನು ಖಂಡಿತ ನಮ್ ಕೈಗೆ ಬರುತ್ತೆ. ಸೂರ್ಯ ಹಾಗಂತಿರೋವಾಗ ಹೌದು ರೀ, ಅವಳು ಎಲ್ಲಿದ್ದಾಳೆ ಅಂತ ಮೊದ್ಲು ನಾವು ಕಂಡಿಡಿಬೇಕು ಅಂತಾಳೆ ಮೀನಾ ಅವಳನ್ನ ತಳ್ಳಿ ಓಡೋದ್ಲಲ್ಲ ಕಳ್ಳಿ, ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾಳೆ ಸೂರ್ಯನ. ಇಲ್ಲೇ ನಾನು ಅವಳ ಮುಖ ನೋಡಿದ್ದು, ಅವಳು ನನ್ನ ತಳ್ಳಿ ಓಡೋಟೋದ್ಲು ಇದೇ ಜಾಗದಲ್ಲಿ ಅಂತಾಳೆ ಮೀನಾ. ಇಲ್ಲೇನ ಅಂತ ಸುತ್ತಮುತ್ತ ನೋಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ ಅಲ್ಲಿ ನೋಡಿ CCTV ಕ್ಯಾಮೆರಾ ಇದೆ, ಖಂಡಿತ ಮೀನಾ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ, ಬಾ ನಮ್ಗೆ ಹೆಲ್ಪ್ ಆಗುತ್ತೆ ಹೋಗಿ ನೋಡೋಣ ಅಂತ ಸೂರ್ಯ ಮೀನಾ ಇಬ್ರು ಅಲ್ಲಿ ಓಡೋಗ್ತಾರೆ. ಅಣ್ಣ ಅನ್ಕೊಂಡ್ ಬರ್ತಾನೆ ಸೂರ್ಯ. ಹೇಳಪ್ಪ ಏನ್ ಬೇಕಿತ್ತು ಅಂತ ಕೇಳ್ತಾರೆ ಅಂಗಡಿಯವರು. ಏನು ಬೇಡ ಅಣ್ಣ, ನಮ್ಗೊಂದ್ ಸಹಾಯ ಆಗ್ಬೇಕಿತ್ತು ನಿಮ್ಮಿಂದ ಅಂತಾನೆ. ಏನ್ ಸಹಾಯನಪ್ಪ ಅಂತಿರೋವಾಗ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇದೆಯಲ್ಲಣ್ಣ, ಅಲ್ಲಿ ಇವಳು ತಂಗಿ ಚೈನ್ನ ಒಬ್ಳು ಕಳ್ಳಿ ಕಿತ್ಕೊಂಡು ಓಡೋಟೋದ್ಲು. ಅವ್ನು ಹಾಗಂತಿರೋವಾಗ ಹೌದೇನಪ್ಪ, ದೇವಸ್ಥಾನದಲ್ಲೂ ಕಳ್ತನ ಮಾಡ್ತಾರ ಅಂತ ಅಂಗಡಿಯವ್ರು ಕೇಳ್ತಾರೆ. ಅಣ್ಣ ಚಿನ್ನ ದುಡ್ಡು ಎಲ್ಲಿರುತ್ತೆ ಅಲ್ಲೆಲ್ಲ ಕಳ್ರು ಇದ್ದೇ ಇರ್ತಾರಲ್ವಣ್ಣ, ಆ ಕಳ್ಳಿ ನನ್ನ ನೆಂಟಿ ಅಟ್ಟಿಸ್ಕೊಂಡ್ ಬಂದಿದ್ದಾಳೆ. ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಾಗ ಇವಳನ್ನ ತಳ್ಳಿ ಅವಳು ಓಡೋಟೋಗಿದ್ದಾಳೆ ಅಂತಾನೆ. ಆ ಯಮ್ಮನ್ನ ಇವಳು ನೋಡಿದಾಳೆ, ಇವಳನ್ನ ನಾನ್ ನೋಡ್ಬೇಕಣ್ಣ, ಒಂದ್ಸರಿ ನಿಮ್ CCTVನ ತೋರಿಸಿ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತಲ್ವಾ ಅಂತಾನೆ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಅಂತ ಅಂಗಡಿಯವರು ಕೇಳ್ತಾರೆ. ಅಣ್ಣ ಅದಕ್ಕೆಲ್ಲ ಈ ತರ ಆಧಾರಗಳು ಇದ್ರೆ ಅಲ್ವೇನಣ್ಣ ಆಗೋದು, ದಯವಿಟ್ಟು ಆ ವಿಡಿಯೋನ ತೋರಿಸಿ ಅಣ್ಣ ಅಂತ ಕೇಳ್ಕೊತಾನೆ. ಸರಿ ಬಾರಪ್ಪ ಅಂತ ಹೇಳಿ ಅವರು ಒಳಗ್ ಕರೆದು CCTVನ ತೋರಿಸ್ತಾರೆ. ನೋಡ್ರಿ ಅವ್ರ ಕೈಲಿರೋ ಕವರ್ ನೋಡಿ, ಈ ಅಮ್ಮನೇ ತಾನೇ ಅವತ್ ನಮ್ಮನೆಗ್ ಬಂದಿರೋದು ಅಂತಾಳೆ. ಇದನ್ನ ತಗೊಂಡೋಗಿ ಅತ್ತೆಗೆ ತೋರಿಸಿದ್ರೆ ನಂಬ್ತಾರಲ್ವಾ ಅಂತ ಕೇಳ್ತಿರೋವಾಗ ಇಲ್ಲ ಮೀನಾ ಇವಳ ಮುಖ ಸರಿಯಾಗಿ ಕಾಣಿಸ್ತಿಲ್ಲ, ಇದನ್ನೆಲ್ಲ ಸಕ್ಕರೆ ನಂಬಲ್ಲ ಅಂತಾನೆ ಸೂರ್ಯ. ಮತ್ತೆ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಮೀನಾ CCTVನಲ್ಲಿ ಆ ಪರ್ಸ್ ಕೆಳಗ್ ಬಿದ್ದಿದ್ದನ್ನ ನಾವು ನೋಡಿದ್ವಿ ಅಲ್ವಾ, ಬಾ ಅಲ್ಲೇ ಬಿದ್ದಿರ್ಬೇಕು, ಒಂದ್ಸರಿ ನೋಡೋಣ ಅದ್ರಲ್ಲಿ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಮೀನಾ ಹೇಳಿ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ಈ ವಿಡಿಯೋ ಬೇಕು ಅಂದಾಗ ನಮ್ಗೆ ಕೊಡ್ತೀರಾ ಅಣ್ಣ ಅಂತ ಕೇಳ್ತಾನೆ. ಕೊಡ್ತೀನಪ್ಪ ಅಂತ ಅಂಗಡಿಯವರು ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಮೀನಾ ಸೂರ್ಯ ಪರ್ಸ್ ಬಿದ್ದಿರೋ ಕಡೆ ಓಡೋಗ್ತಾರೆ. ಮೀನಾ ಓಡೋಗಿ ಪರ್ಸ್ ಎತ್ಕೋತಾಳೆ. ಅಂದ್ರೆ ಇದೇ ಪರ್ಸ್ ಅಲ್ವಾ ಕೆಳಗ್ ಬಿದ್ದಿರೋದು ಅಂತ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಯಾವ್ದೋ ಒಂದು ಅಡ್ರೆಸ್ ಇರುತ್ತೆ. ಏನ್ರಿ ಇದು ಅಂತ ಮೀನಾ ಕೇಳ್ತಾಳೆ. ಯಾವ್ದೋ ಮನೆ ಅಡ್ರೆಸ್ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಆಯಮ್ಮನ್ ಮನೆದೇ ಇರ್ಬೋದಾ ಅಂತ ಮೀನಾ ಕೇಳ್ತಿರುವಾಗ ಅವಳ ಮನೆ ಅಡ್ರೆಸ್ನ ಅವಳು ಯಾಕೆ ಬರ್ದಿಸ್ಕೋತಾಳೆ, ಬೇರೆ ಯಾರ್ದೋ ಅವಳು ಸಂಬಂಧಪಟ್ಟಿರೋರ್ ಮನೆ ಅಡ್ರೆಸ್, ಹೋಗಿ ವಿಚಾರಿಸೋಣ ಅಂತ ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೆಗ್ ಬಂದು ಅರುಣ್ಗೆ ಚೈನ್ ಕಳ್ದೋಗಿರೋ ವಿಷಯನ ಕನಕ ಹೇಳ್ತಾಳೆ. ಆಗ ಅರುಣ್ ಕೋಪ ಮಾಡ್ಕೊಂಡು ಏನು ಕಳ್ತಿದ್ಯಾ, ತಾಲಿ ಚೈನ್ ಕಳ್ಕೊಂಡ್ ಬಂದಿದ್ಯಲ್ಲ, ನೀನ್ ಏನಕ್ ಬಂದೆ ಹೋಗು ಅಂತಾನೆ. ಮೊದ್ಲು ನಿನ್ನ ಯಾರು ಅಲ್ಲಿಗೆ ಹೋಗೋಕ್ ಹೇಳಿದ್ದು, ಅವನೇನೋ ವ್ಯಾನ್ ತಗೊಂಡು ಪೂಜೆ ಮಾಡಿಸ್ತಿದ್ನಂತೆ, ಇವಳು ಹೋಗಿದ್ದಂತೆ, ಇವತ್ತು ಬಾ ಅಂತ ಕರೀತಾರೆ, ನಾಳೆ ಹೋಗು ಅಂತ ಹೇಳ್ತಾರೆ. ನಿಜವಾಗ್ಲೂ ಅವನೇ ಕೊಂಡ್ಕೊಂಡಿರೋ ವ್ಯಾನ ಅಥವಾ ಕಳ್ತನದ ವ್ಯಾನ ಯಾರಿಗ್ ಗೊತ್ತು. ಕಾರ್ನಲ್ಲಿ ಒಬ್ರನ್ನ ಕೊಲ್ಸಿದಾನೆ, ಈಗ ವ್ಯಾನ್ ನಲ್ಲಿ ಕೊಲ್ಸೋಕೊಳ್ತಿದಾನ, ಅದಕ್ಕೆ ಅವ್ನು ವ್ಯಾನ್ ತಗೊಂಡಿರೋದು ಅಂತಾನೆ. ಸರಿ ಅವ್ನ್ ವ್ಯಾನ್ ತಗೊಳಕ್ಕೆ ದುಡ್ಡು ಯಾರು ಕೊಟ್ರು, ಇರೋ ಕಾರ್ಗಳನ್ನೇ ಸಾಲದಲ್ಲಿ ತಗೊಂಡಿದ್ದಾನೆ, ಈಗ ವ್ಯಾನ್ ತಗೊಂಡು ಪೂಜೆ ಮಾಡಿಸ್ತಿದ್ದಾನೆ, ನನ್ನನ್ನೇನಾದ್ರೂ ಕರೆದ್ನ ಅವನು ಹಾಗಂತಿರೋವಾಗ ಅವರು ನಿಮ್ಮನ್ನ ಕರೆದ್ರೆ ನೀವು ಬರಲ್ಲ ಅಂತ ಬಾವ ನಿಮ್ಮನ್ನ ಕರೀಲಿಲ್ಲ ಅಂತಾಳೆ. ಬರ್ತೀನೋ ಬಿಡ್ತೀನೋ, ಆದ್ರೂ ನನ್ನನ್ನ ಒಂದ್ ಮಾತು ಕರೆದ್ನ ಅವನು, ನನಗೆ ಮರ್ಯಾದೆ ಕೊಡದೇ ಇರೋರ ಹತ್ರ ನನ್ನನ್ನ ಕರೀದೇ ಇರೋರ ಹತ್ರಕ್ಕೆ ನೀನ್ ಏನಕ್ಕೆ ಹೋಗಿದೆ, ಈಗ ನನಗೇನ್ ಮರ್ಯಾದೆ ಸಿಕ್ತು, ನೀನೇ ನನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಊರ್ ತುಂಬಾ ನನ್ಗೇನ್ ಮರ್ಯಾದೆ ಸಿಗುತ್ತೆ ಹಾಗಂತ ಅರುಣ್ ಬೈತಿರೋವಾಗ ಇಲ್ಲ ರೀ ಅಕ್ಕ ಕರೆದ್ರು ಅಂತ ನಾನು ಹೋದೆ ಅಂತಾಳೆ ಕನಕ. ಸರಿ ಈಗ ಹೋದೆ, ಎಲ್ರೂ ತಾಲಿನೂ ಕಾಣ್ದೇ ಇರೋವಾಗ ಆಗ್ಬಿಡ್ತಾ, ನಿನ್ ತಾನೇ ಈಗ ಕಾಣ್ದೇ ಇರೋವಾಗಿರೋದು, ಈಗ ಎಲ್ರೂ ಸೇರಿ ನಿನ್ಗೆ ಹೊಸ ತಾಲಿ ಕೊಡಿಸ್ತಾರ. ಅರುಣ್ ಹಾಗಂತಿರೋವಾಗ ಆ ಸಮಸ್ಯೆ ಎಲ್ಲ ಏನು ಇಲ್ಲ ರೀ, ನಾನೇ ನನ್ ಸಂಬಳದಲ್ಲಿ ಅಂತ ಕನಕ ಹೇಳ್ತಿರೋವಾಗ ಏಯ್ ನಿನ್ಗೇನು ಸಮಸ್ಯೆ ಇಲ್ಲ, ನಿನ್ಗೆ ಹಾಕಿದ ತಾಲಿನ ನಮ್ಮಮ್ಮ ಕೊಡ್ಸಿದ್ದು, ಈಗ ನಿನ್ ತಾಲಿನೂ ಕಾಣ್ತಿಲ್ಲ ನಮ್ಮಮ್ಮನೂ ಇಲ್ಲ, ಅವ್ರು ಅಷ್ಟು ಆಸೆಯಿಂದ ನಿನ್ಗೆ ತಾಲಿನ ಕೊಡ್ಸಿದ್ರು, ಅದನ್ನೇ ಹಾಳು ಮಾಡ್ಕೊಂಡ್ ಬಂದಿದೀಯಲ್ಲ, ಈಗ ತಾಲಿನ ಯಾರೇ ತಂದ್ಕೊಡ್ತಾರೆ ನಿನ್ಗೆ ಇರ್ತಿರೋವಾಗ ಇಲ್ಲ ರೀ ಬಾವ ತಾಲಿ ಚೈನ ಕಂಡಿಡ್ದು ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಾಳೆ ಕನಕ. ತಂದ್ಕೊಟ್ಬಿಡ್ತಾರೆ ನಿನ್ಗೆ, ಅವ್ರಿಬ್ರು ಏನ್ ಪೊಲೀಸ ಕಂಡಿಡ್ದು ತಂದ್ಕೊಡಕ್ಕೆ, ನಮ್ಮಮ್ಮ ಆಸೆಯಿಂದ ಕೊಡ್ಸಿದಂತ ತಾಲಿ ಚೈನ ನೀನ್ ಹಾಳು ಮಾಡ್ಕೊಂಡ್ ಬಂದಿದೀಯಲ್ಲ, ಬಾಯ್ ಮುಚ್ಚು, ನನ್ ಕಟ್ಟಿರೋ ತಾಲಿ ಕಾಣ್ತಿಲ್ಲ ಅಂದ್ಮೇಲೆ ನಾನ್ ಸತ್ತಂಗೆ ತಾನೆ ಹಾಗಂತ ಅರುಣ್ ಹೇಳ್ತಿರೋವಾಗ ಕನಕ ಅಳ್ತಾ ಏನಕ್ಕೆ ಈ ತರ ಎಲ್ಲ ಮಾತಾಡ್ತೀರಾ ಅಂತಾಳೆ. ನಾಟಕ ಮಾಡ್ಬೇಡ್ವೆ, ಕತ್ತಲ್ಲಿ ತಾಲಿ ಇಲ್ಲ ಅಂದ್ಮೇಲೆ ನೀನೇನು ಇಲ್ಲಿಗ್ ಬಂದೆ ಹಾಗಂತ ಅರುಣ್ ಹೇಳ್ತಾನೆ. ಏನ್ರಿ ಹೇಳ್ತಿದ್ದೀರಾ, ತಾಲಿ ಚೈನ್ ಕಳ್ತನ ಆಗಿದ್ದಕ್ಕೆ ನಾನೇನ್ ಮಾಡ್ಲಿ ಅಂತಾಳೆ ಕನಕ. ಕೆಲಸ ಮಾಡು, ಈ ಮನೆಯಲ್ಲಿ ನೀನ್ ಇರ್ಬೇಕು ಅಂದ್ರೆ ತಾಲಿ ಚೈನ್ ಇಟ್ಕೊಂಡೇ ಇರ್ಬೇಕು, ಇಲ್ಲ ಅಂದ್ರೆ ನೀನ್ ಇಲ್ಲಿರೋದೇ ಬೇಡ, ಇಲ್ಲಿಂದ ಹೊಟ್ಟೋಗ್ಬಿಡು ಅಂತಾನೆ ಅರುಣ್. ಆಗ ಕನಕ ಏನ್ರಿ ಹೇಳ್ತಿದ್ದೀರಾ, ನನ್ ತರ ಎಷ್ಟೋ ಜನ ತಾಲಿ ಕಳ್ದೋಗಿವೆ, ಹಾಗಂತ ಹೇಳ್ತೀನಿ ಯಾರಾದ್ರೂ ಕಳಿಸ್ಬಿಡ್ತಾರ ಅಂತಾಳೆ. ಏಯ್ ತಾಲಿ ಚೈನ ಕಳ್ಕೊಂಡ್ ಬಂದು ನ್ಯಾಯದ ಬಗ್ಗೆ ಮಾತಾಡ್ತಿದ್ಯೇನೆ, ಮೊದ್ಲು ಇಲ್ಲಿಂದ ತೊಲಗು, ನಮ್ಮ ಅಮ್ಮನ್ ತಾಲಿ ಚೈನ ಕತ್ ಹಾಕೊಂಡ್ ಬಂದು ಇಲ್ಲಿರೋದಿದ್ರೆ ಇರು, ಇಲ್ಲ ಅಂದ್ರೆ ನೀನ್ ಇಲ್ಲಿರೋದೇ ಬೇಡ ಹೋಗು ಅಂತಾನೆ. ಹಾಗಂತ ಅರುಣ್ ಹೇಳ್ತಿರೋವಾಗ ಏನ್ರಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ, ನೀವ್ ಮಾತಾಡ್ತಿರೋದು ನಿಮ್ಗೆ ಸರಿ ಅನ್ಸುತ್ತಾ ಅಂತಾಳೆ ಕನಕ. ಹೌದು, ನಾನ್ ಹೇಳಿದ್ದು ನನ್ಗೆ ಸರಿ ಅಂತ ಅನ್ನಿಸ್ತಿದೆ, ನೀನೇ ಹೇಳ್ದಿಯಲ್ಲ ನಮ್ ಭಾವನ ಅಕ್ಕನು ಕಂಡು ಹಿಡಿದು ಕೊಡ್ತಾರೆ ಅಂತ, ಮತ್ತೆ ಇನ್ನೇನಾಗ್ಬೇಕು, ನೀನ್ ಹೋಗಿ ಅವ್ರ ಹತ್ರ ಈ ವಿಷಯನೆಲ್ಲ ಹೇಳಿ
ತಾಲಿ ಸಮೇತ ಈ ಮನೆಗ್ ಬಾ, ಈಗ ಇಲ್ಲಿಂದ ಹೋಗು ಅಂತಾನೆ ಅರುಣ್. ಆಗ ಕನಕ, ನಿಮ್ಗೆ ಸ್ವಲ್ಪನೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಾನು ಚೈನ್ ಕಳ್ಕೊಂಡು ಹೋಗ್ತಿದ್ದೀನಿ, ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದೀರಲ್ಲ, ನೀವು ಬರ್ತಾ ಬರ್ತಾ ಹುಚ್ಚಿನ ತರ ನಡ್ಕೋತಿದ್ದೀರಾ ಅಂತಾಳೆ. ಆಗ ಅರುಣ್, ಯಾರನ್ನೇ ಹುಚ್ಚ ಅಂತಿದ್ಯಾ ಅಂತೇಳಿ ಕನಕ ಕಪಾಳಕ್ಕೆ ಹೊಡಿತಾನೆ. ನನಗೇನೆ ಮರ್ಯಾದೆ ಕೊಡದೆ ಮಾತಾಡೋದಲ್ದೆ ನಮ್ಮಮ್ಮ ಕೊಟ್ಟಿರೋ ತಾಳಿ ಚೈನ ಕಳ್ದಾಕಿ ನನ್ನನ್ನೇ ಹುಚ್ಚ ಅಂತಿದ್ಯಾ? ಹೋಗೇ ಇಲ್ಲಿಂದ, ನನ್ ಮುಂದೆ ನಿಂತ್ಕೋಬೇಡ ಅಂತಾನೆ. ಈಗ ಹೇಳಿದ್ರೆ ನಾನು ಎಲ್ಲಿಗ್ರಿ ಹೋಗ್ಲಿ ಅಂತ ಕನಕ ಕೇಳ್ತಿರೋವಾಗ, ಹೋಗು ಅಂತ ಹೇಳ್ತಿದ್ದೀನಲ್ಲ ಅಂತ ತಳ್ತಾನೆ ಕನಕನ. ಈ ಕಡೆ ಮೀನಾ ಸೂರ್ಯ ಇಬ್ರು ಚೀಟಿಲಿರೋ ಅಡ್ರೆಸ್ ನ ಹುಡ್ಕೊಂಡು ಬರ್ತಾರೆ. ಇದೇ ಅಡ್ರೆಸ್ ಅಲ್ವಾ ಮೀನಾ ಅಲ್ಲಿ ಇದ್ದಿದ್ದು ಅಂತ ಸೂರ್ಯ ಕೇಳ್ತಾನೆ. ಹೌದ್ರಿ ಅನ್ಕೊಂಡು ಬರ್ತಿರೋವಾಗ, ಏ ಸೂರ್ಯ ಅಂತ ಸೂರ್ಯನ್ ಫ್ರೆಂಡ್ ಕೂಗ್ತಾನೆ. ಹೇಗಿದ್ದೀರಾ ಅಂತ ಇಬ್ರು ಮಾತಾಡ್ಕೋತಾರೆ. ಮೀನಾ ನನ್ ಫ್ರೆಂಡ್ ಅಂತ ಸೂರ್ಯ ಪರಿಚಯ ಮಾಡಿಸ್ತಾನೆ. ನೀನೇನೋ ಇಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಅದನ್ನೇ ನಾನ್ ನಿನ್ ಕೇಳ್ಬೇಕು ಅಂತ ಅವ್ನ್ ಫ್ರೆಂಡ್ ಹೇಳ್ತಾನೆ. ನಮ್ ಏರಿಯಾಗೆ ಬಂದ್ಬಿಟ್ಟಿದ್ದಿಲ್ಲ ಅಂತಿರುವಾಗ, ನಿಮ್ ಏರಿಯಾನ ಇದು, ಹಾಗಾದ್ರೆ ಇದು ನಿಮ್ಮನೇನ ಅಂತ ಕೇಳ್ತಾನೆ ಸೂರ್ಯ. ಹೌದು ಸೂರ್ಯ, ಇದು ನಮ್ಮನೇನೆ ಅಂತಾನೆ ಅವ್ನ್ ಫ್ರೆಂಡ್. ನೀನ್ ಮೊದ್ಲು ಬೇರೆ ಊರಲ್ವಾ ಇದ್ದಿದ್ದು ಅಂತ ಸೂರ್ಯ ಕೇಳ್ತಿರುವಾಗ, ಮೊದ್ಲೆಲ್ಲ ಇದ್ದೆ ಸೂರ್ಯ, ಕೆಲಸ ಮಾಡಕ್ಕೆ ಕಷ್ಟ ಆಗ್ತಿತ್ತು, ಇಲ್ಲಿಂದ ತುಂಬಾ ದೂರ ನೋಡು ಅದಕ್ಕೆ ಅಂತಾನೆ. ನಾನು ಇಲ್ಲಿ ಬಂದು 2 ವರ್ಷ ಆಯ್ತು ಅಂತಿರುವಾಗ, ಸೂಪರ್ ಅಪ್ಪ ಸೂಪರ್ ಅಂತಾನೆ ಅವ್ನ್ ಫ್ರೆಂಡ್. ಸರಿ, ನೀನೇನು ಬಾಡಿಗೆ ಹೋಗದೆ ಇಲ್ಲಿಗೆ ಬಂದಿದೀಯಲ್ಲ ಅಂತ ಅವ್ನ್ ಫ್ರೆಂಡ್ ಕೇಳ್ತಾನೆ. ಒಂದ್ ಎಮರ್ಜೆನ್ಸಿ ಕೆಲಸ ಇತ್ತು, ಅದಕ್ಕೆ ಬಾಡಿಗೆ ಎಲ್ಲೂ ಹೋಗಿಲ್ಲ, ಇಲ್ಲಿಗೆ ಬಂದೆ ಅಂತಾನೆ ಸೂರ್ಯ. ಇಲ್ಲ ಅಂತ ಅವ್ನ್ ಫ್ರೆಂಡ್ ಕೇಳ್ತಿರೋವಾಗ, ಹೌದಪ್ಪ ಅಂತೇಳಿ ಸೂರ್ಯ ಅಡ್ರೆಸ್ ಇರೋ ಚೀಟಿ ಕೊಡ್ತಾನೆ ಅವ್ನ್ ಕೈಗೆ. ನೀನೇನಕ್ಕೆ ಈ ಅಡ್ರೆಸ್ ನ ಹುಡ್ಕೊಂಡ್ ಬಂದಿದೀಯಾ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಏನಕ್ಕೆ, ಯಾವ ಅಡ್ರೆಸ್ ಅದು ಅಂತ ಸೂರ್ಯ ಕೇಳ್ತಿರೋವಾಗ, ಇದಕ್ಕೂ ನೀವು ಸಂಬಂಧನೇ ಇಲ್ಲ ಸೂರ್ಯ. ಸಂಬಂಧ ಇಲ್ಲ ಅಂದ್ರೆ ಹೇಗೆ ಅಂತ ಸೂರ್ಯ ಕೇಳ್ತಿರೋವಾಗ, ಆ ಮನೆ ಒಂದು ವ್ಯವಹಾರದ ಮನೆ ಅಂತಾನೆ ಅವ್ನ್ ಫ್ರೆಂಡ್. ಎಂತ ವ್ಯವಹಾರ ಮಾಡ್ತಾರೆ ಅಲ್ಲಿ ಅಂತ ಸೂರ್ಯ ಕೇಳ್ತಾನೆ. ಊರಲ್ಲಿರೋ ಚಿನ್ನನೆಲ್ಲ ಕಳ್ತನ ಮಾಡ್ತಾರಲ್ಲ, ಅವರೆಲ್ಲರೂ ಇಲ್ಲಿಗೆ ಬರೋದು, ಇಲ್ಲಿಗೇನೆ ತಂದ್ ಮಾರೋದು ಅಂತ ಹೇಳ್ತಾನೆ. ಸೂರ್ಯ ಆಗ ನಗ್ತಾನೆ. ಮೀನಾ, ನಾವು ಬರ್ಬೇಕಾಗಿರೋ ಜಾಗಕ್ಕೆ ಸರಿಯಾಗಿ ಬಂದಿದ್ದೀವಿ ಅಂತಾನೆ. ಅಲ್ಲ, ಈ ತರ ಕಳ್ತನದ ಬಿಸ್ನೆಸ್ ಮಾಡ್ತಿದಾರಲ್ಲ, ಪೊಲೀಸ್ಗೆ ಗೊತ್ತಿಲ್ವಾ ಅಂತಾಳೆ ಮೀನಾ. ಪೊಲೀಸ್ನವ್ರಿಗೂ ಗೊತ್ತಿದೆ, ಅವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವರೆಲ್ಲ ಹೊರಗಡೆ ಬಂದ್ಮೇಲೆ ಇದೇ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಮೋಸ ಮಾಡಿ ಕಳ್ತನ ಮಾಡೋ ಗುಂಪು ಅದು, ಹಾಗಂತ ಸೂರ್ಯನ್ ಫ್ರೆಂಡ್ ಹೇಳ್ತಿರುವಾಗ ಸೂರ್ಯ, ಸರಿ ನೀನೇನು ಇಂಥ ಏರಿಯಾದಲ್ಲಿ ಬಂದು ಮನೆ ಮಾಡ್ಕೊಂಡಿದೀಯಲ್ಲ ಅಂತ ಕೇಳ್ತಾನೆ. ಏನ್ ಮಾಡೋದು ಸೂರ್ಯ, ಬೇರೆ ಎಲ್ಲೂ ಮನೆ ಸಿಗ್ತಾ ಇಲ್ಲ ನನ್ಗೆ. ನಾನು ಕೂಡ ತುಂಬಾ ಜನಗಳನ್ನ ನೋಡಿದ್ದೀನಿ, ಆದ್ರೆ ಇಂಥ ಕೈ ವರ್ಷ ಇರೋರ್ನ ನಾನು ಎಲ್ಲೂ ನೋಡೇ ಇಲ್ಲ ಅಂತಾನೆ ಸೂರ್ಯನ್ ಫ್ರೆಂಡ್. ಏನ್ರಿ ಇವ್ರು ಈ ತರ ಹೇಳ್ತಿದ್ದಾರೆ, ಹಾಗಾದ್ರೆ ಇಲ್ಲಿರೋ ಜನಗಳು ತುಂಬಾ ಭಯಂಕರವಾದವ್ರು ಇರ್ಬೇಕು ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ, ಏನ್ ಮಾಡಕ್ಕಾಗುತ್ತೆ ಮೀನಾ, ಅವ್ರು ಭಯಂಕರವಾದವರಾದ್ರೆ ನಾವು ಅವ್ರಿಗಿಂತಾನು ಭಯಂಕರವಾಗಿರ್ಬೇಕು, ಆಗ್ಲೇ ತಾನೇ ನಾವು ಕಳ್ದೋಗಿರೋ ಚಿನ್ನನ ಕಂಡಿಡಿಯಕ್ಕಾಗೋದು ಅಂತಾನೆ. ಹೌದು ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಏನ್ ಸಮಸ್ಯೆ, ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ನೋಡು, ಮೀನಾ ತಂಗಿ ತಾಲಿ ಚೈನ್ನ ಇಲ್ಲಿರೋಳೊಬ್ಳು ಕಳ್ಳಿ ಕತ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅವಳು ತಪ್ಪಿಸ್ಕೊಂಡು ಓಡೋಗುವಾಗ ಅವ್ಳ ಪರ್ಸನ್ನ ಬಿಟ್ಬಿಟ್ಟು ಬಂದ್ಬಿಟ್ಲು. ಆ ಪರ್ಸ್ನಲ್ಲಿ ಇಲ್ಲಿ ಅಡ್ರೆಸ್ ಇತ್ತು, ಅದನ್ನ ಹುಡಿಕೊಂಡೆ ನಾವ್ ಇಲ್ಲಿಗೆ ಬಂದಿದ್ದು ಅಂತಾನೆ ಸೂರ್ಯ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಿರುವಾಗ, ಇಲ್ಲಪ್ಪ, ಇಂಥ ಕೇಸ್ಗಳು ಅವ್ರ ಹತ್ರ ಎಷ್ಟಿಲ್ಲ, ಅವರು ಯಾವ್ದನ್ನು ಕಂಡಿಡಿಯಲ್ಲ ಅಂತಾನೆ ಸೂರ್ಯ. ಆ ತಾಲಿ ಚೈನು ಬೇಕು, ಆ ಕಳ್ಳಿನೂ ಕಂಡಿಡಿಬೇಕು, ಹಾಗಂತ ಸೂರ್ಯ ಹೇಳ್ತಿರುವಾಗ, ಈಗ ಏನಪ್ಪ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ, ನಾವೀಗ ಹೇಗಾದ್ರೂ ಮಾಡಿ ಆ ಮನೆ ಒಳಗೆ ಹೋಗ್ಬೇಕು ಅಂತಾನೆ ಸೂರ್ಯ. ಅದೆಲ್ಲ ತುಂಬಾ ರಿಸ್ಕ್ ಅಪ್ಪ, ಅಷ್ಟು ಸುಲಭವಾಗಿ ನಿನ್ನನ್ನ ಅವರು ಒಳಗ್ ಬಿಟ್ಕೊಳಲ್ಲ. ನೀನನ್ನ ಯಾರು ಏನು ಅಂತ ವಿಚಾರಣೆ ಮಾಡ್ತಾರೆ. ನೀನೇನಾದ್ರೂ ಕಳ್ದೋಗಿರೋ ಚೈನ್ನ ಉಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ನೋಡು, ಅವ್ರು ನಿನ್ನ ಹುಷಾರಾಗ್ಬಿಡ್ತಾರೆ. ನೀನು ಒಳಗೆಲ್ಲ ಹೋಗಕ್ ಆಗಲ್ಲ ಅಪ್ಪ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗ್ಬೇಕು, ಹಾಸ್ಪಿಟಲ್ಗೆ ಪೇಷಂಟ್ ಆಗಿ ಹೋಗ್ಬೇಕು. ಸೂರ್ಯ ಹಾಗಂತಿರುವಾಗ, ಈಗ ಯಾಕ್ರಿ ಇದೆಲ್ಲಾನು ಮಾತಾಡ್ತಿದ್ದೀರಾ ಅಂತಾಳೆ ಮೀನಾ. ನಾವ್ ಆ ಮನೆಗೆ ಹೋಗ್ಬೇಕು ಅಂದ್ರೆ ಕಳ್ಳ ಕಳ್ಳಿ ತರನೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು, ಹಾಗಂತ ಸೂರ್ಯ ಹೇಳ್ತಿರುವಾಗ, ಸರಿ ಸೂರ್ಯ, ನೀನ್ ಕರೆಕ್ಟಾಗಿ ಹೇಳ್ತಿದ್ಯಾ, ಆದ್ರೆ ನಿನ್ನನ್ನ ನೋಡಿದ್ರೆ ಹಾಗನ್ಸೋದೇ ಇಲ್ವಲ್ಲ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಹೌದಲ್ವಾ, ಒಳ್ಳೆ ಹೀರೋಯಿನ್ ತರ ಕಾಣ್ತಿದೀವಿ, ಹಾಗಂತ ಸೂರ್ಯ ಹೇಳ್ತಿರುವಾಗ ಮೀನಾ, ಮೊದ್ಲು ಬಂದಿರೋ ಕೆಲ್ಸದ ಬಗ್ಗೆ ನೋಡ್ರಿ ಅಂತಾಳೆ ಮೀನಾ. ಖಂಡಿತ ನಾವು ಅವ್ರನ್ನ ಕಂಡಿಡಿತೀವಿ ಮೀನಾ, ನೀನ್ ನಂಬು. ಮೊದ್ಲು ನಾವ್ ಈ ಗೆಟಪ್ನೆಲ್ಲ ಬದಲಾಯಿಸ್ಬೇಕು ಅಂತಾನೆ. ಏನು ಗೆಟಪ್ಪ, ಯಾವ ತರ ಗೆಟಪ್ ಹಾಕೋಬೇಕು ಅಂತ ಅನ್ಕೊಂಡಿದೀವಿ ಅಂತ ಸೂರ್ಯನ್ ಫ್ರೆಂಡ್ ಕೇಳ್ತಾನೆ. ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸರಿ, ಮನೆಗೆ ಸ್ವಲ್ಪ ಹೊತ್ತು ಇರ್ಬೋದಾ ಅಂತ ಸೂರ್ಯ ಕೇಳ್ತಿರುವಾಗ, ಏನಪ್ಪಾ ಹೀಗೆ ಕೇಳ್ತಿದ್ಯಾ ಸೂರ್ಯ, ನೀನ್ ನನ್ಗೆ ಎಷ್ಟೊಂದೆಲ್ಲ ಮಾಡಿದೀಯಾ, ನಾನು ಇಷ್ಟು ಕೂಡ ಮಾಡಕ್ಕಾಗಲ್ವಾ ನಿನ್ಗೋಸ್ಕರ, ಬಾ ಒಳಗೋಗೋಣ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಏನ್ರಿ, ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಲೋ ಮಗ, ಗೆಟಪ್ ಚೇಂಜ್ ಮಾಡಕ್ಕೆ ಇಂಪಾರ್ಟೆಂಟ್ ಆಗಿರೋವೆಲ್ಲ ಬೇಕು ಅಂತ ಸೂರ್ಯ ಹೇಳ್ತಾನೆ. ಸರ್ಕೆಲ್ಲ ಬೇಕು ಅಂತಿರೋವಾಗ, ಏನು ಸರ್ಕ ಅಂತಾಳೆ ಮೀನಾ. ಅಯ್ಯೋ, ನಾನ್ ಹೇಳ್ತಿರೋದೇ ಬೇರೆ, ನೀವು ಅರ್ಥ ಮಾಡ್ಕೋತಿರೋದೇ ಬೇರೆ, ಸುಮ್ನೆ ಅವಶ್ಯಕತೆ ಇಲ್ಲದೆ ನೀವಿಬ್ರು ಬಂದು ನನ್ ಮೇಲೆ ಜಗಳಕ್ ಬಿಡ್ಬೇಡಿ, ಹಾಗಂತ ಸೂರ್ಯ ಹೇಳ್ತಿರೋವಾಗ, ಸರಿ ಮತ್ತಿನ್ನೇನ್ ಬೇಕು ಹೇಳು ಅಂತಾನೆ ಸೂರ್ಯನ್ ಫ್ರೆಂಡ್. ನಾವು ಗೆಟಪ್ ಚೇಂಜ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ಬೇಕು, ಅದನ್ನೆಲ್ಲ ತಂದ್ಕೊಡ್ತೀಯ ಅಂತ ಸೂರ್ಯ ಕೇಳ್ತಾನೆ. ಸರಿ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾನೆ. ಸೂರ್ಯ ಮೀನಾ ಇಬ್ರು ಕಳ್ಳ ಕಳ್ಳಿ ತರ ವೇಷ ಮಾಡ್ಕೋತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.